PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಒಂದು ಮುಖ್ಯವಾದ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರೂ ಬೇಜಾರು ಮಾಡ್ಕೊಬಾರ್ದು, ಕೋಪನೂ ಮಾಡ್ಕೋಬಾರ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು, ಅದನ್ನು ಮತ್ತೆ 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 ನಿಮ್ಗೆ ಜ್ಞಾಪಕ ಮಾಡಿ ಹೇಳ್ತೀನಿ. He is one of the best economists of this country. Nobody else can have that seven sense knowledge. ಎರಡು ಒಂದು ಇಂಧನ, ಡೀಸೆಲ್, ಪೆಟ್ರೋಲ್ ನೀವು ಯೂಸ್ ಮಾಡುವಂಥದ್ದು ಕಾಮನ್ ಸೆನ್ಸ್ ಸಮೇತ ಯೂಸ್ ಮಾಡಿ. ಮುಖ್ಯದಲ್ಲಿ ಮುಖ್ಯ, ಭಾರತ ದೇಶದಲ್ಲಿ ಚಿನ್ನ ಇಲ್ಲ. ನೀವೆಷ್ಟು ಗೋಲ್ಡ್ ಪರ್ಚೇಸ್ ಮಾಡ್ತೀರೋ ನಿಮ್ಮ ತಲೆ ಮೇಲೆ ನೀವೇ ಬಂಡೆ ಕಲ್ಲು ಎಳ್ಕೊಂಡಂಗೆ ತಿಳ್ಕೊಂಬಿಡ್ರಿ. ಅಷ್ಟು ಕ್ಲೋಸ್. ಅರ್ಥ ಆಯ್ತಾ? ಇಲ್ಲೇ ಹಿಡಿಗಿರೋದು ಎಕಾನಮಿ. ಗೋಲ್ಡಿನ ಮೇಲೆ ಸ್ವಲ್ಪ ತಿರ್ಗ್ಬಿಡಿ ಹಿಂಗೆ. ಹೆಣ್ಮಕ್ಳಿಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತ ಮಾಡ್ಬಾರ್ದು, ಮಾಡಬಾರ್ದು ಅಂತ. ಡೋಂಟ್ ಕಟ್ ದೆಮ್ ಡೌನ್. ಯಾಕಂದ್ರೆ ಅವ್ರ ಕೆಳಗಡೆ ಇಳಿಸ್ಬೇಕು. ಅವ್ರನ್ನ ಇಳಿಸ್ಲಿಲ್ಲ ಅಂದ್ರೆ ನಾವು ಇಳಿದೋಗ್ತೀವಿ ಅದ್ರ ಮುಂದೆ. ಮನುಷ್ಯನಿಗೆ ಮರ್ಯಾದೆ ಇಲ್ಲ, ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ. ಏನು ಚಿನ್ನಕ್ಕಷ್ಟು ವ್ಯಾಲ್ಯೂ? ಏನೊಬ್ರು ಚಿನ್ನದ ವಸ್ತು ಹಾಕೊಂಡು ತಿರುಗಬಾರ್ದ? ಆ ಮಟ್ಟಕ್ಕೆ ಏರಿಸ್ಬಿಡ್ತೀರ ನೀವು, ಜನ ಇಷ್ಟಪಡ್ತಾರೆ ಅಂತ. ಹೌದು ಸರ್, ಇವಾಗ ಮಾತಾಡ್ಸಕ್ಕೆ ಆಗ್ತಿಲ್ಲ. 1 ಗ್ರಾಮ್ ಎಷ್ಟಿದೆ ಗೊತ್ತಾ? ಬೇಕೇನ್ರಿ? ಬೇಡ ರೀ. ನಮ್ಮ ಬಡವರಿಗೆ ಚಿನ್ನ ಅಲ್ಲ ರೀ, ಜೀವನ ರೀ ಚಿನ್ನ. ನಮಗೆ ಜೀವನ ರೀ ಚಿನ್ನ. ಚಿನ್ನ ಕಟ್ಕೊಂಡು ಏನ್ರಿ ಮಾಡಬೇಕು? ಯಾರನ್ನ ಈ ಕಡೆ ನೋಡ್ಬೇಡ್ರಿ. ನೀವು ನಿಮ್ಮ ಜೀವನ ನೋಡ್ಕೊಂಡು ಹೋಗ್ರಿ. ಬದುಕರೆ ಸಾಕು ಮನುಷ್ಯ. ಕೆಟ್ಟರೆ ಯಾರ್ರೀ ಬರ್ತಾರೆ? ಯಾರು ಬರಲ್ಲ. ಬದುಕ್ರೆ 100 ಜನ ಇರ್ತಾರೆ ನಿಮ್ಮ ಜೊತೆಲಿ. ಆವಾಗ ನೀವು ನೆನ್ಸ್ಕೋಬೇಕಾಗಿದ್ದು, ಇವರೆಲ್ಲ ನನ್ನ ಕೈನಲ್ಲಿ ಏನೂ ಇಲ್ಲ ಅಂದ್ರೆ ಯಾರು ಅಕ್ಕಪಕ್ಕದಲ್ಲಿ ಇರಲ್ಲ ಅಂತ ಹಿಂಗೆ ತಿರುಗಿ ನೋಡ್ಬೇಕು ನಾವು. ಇದ್ರೂ ಕೂಡ ನಾನು ಯೂತ್ಸ್ಗೇನೆ ಇದನ್ನೆಲ್ಲ ನಾನು ಇಟ್ಸ್ ಎ ಲೆಸನ್, ಪ್ಲೀಸ್ ಲರ್ನ್ ಇಟ್. ನಾನು ಮನಮೋಹನ್ ಸಿಂಗ್ ಹೇಳಿದ್ದೆ. ಆಮೇಲೆ ಇವತ್ತಿನ ದುಡ್ಡನ್ನ ಇವತ್ತು ಖರ್ಚು ಮಾಡಿ, ನಾಳೆ ದುಡ್ಡನ್ನ ನಾಳೆನೇ ಖರ್ಚು ಮಾಡಿ. ನಾಳೆ ದುಡ್ಡನ್ನ ಇವತ್ತು ಖರ್ಚು ಮಾಡಿದ್ರೆ ನಾಳೆ ಕೈಯಲ್ಲಿ ದುಡ್ಡಿರಲ್ಲ.